ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ, ಬಿಜೆಪಿಯಿಂದ ಚಾಮುಂಡಿ ಬೆಟ್ಟ ಚಲೋ. ಸೊ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿಯಿಂದ ಚಾಮುಂಡಿ ಬೆಟ್ಟ ಚಲೋ. ಸೊ ಬಿಜೆಪಿಯಿಂದ ಅಶೋಕ್ ಅವರು ಹಿಂದೆನೇ ಹೇಳಿದ್ರು, ಈ ಧರ್ಮಸ್ಥಳ ಚಲೋ ರೀತಿಯೇ ನಾವು ಚಾಮುಂಡಿ ಬೆಟ್ಟಕ್ಕೂ ಕೂಡ ನಡಿಬೇಕಾಗುತ್ತೆ, ಎಲ್ಲರೂ ಕೂಡ ಜೊತೆಯಾಗಿ ಹೋಗಬೇಕಾಗುತ್ತೆ. ಆದರೆ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವತ್ತು ಚಾಮುಂಡಿ ಚಲೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ಶ್ರೀವತ್ಸ, ಸ್ಥಳೀಯ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಅದಕ್ಕೆ ಆರಂಭದಿಂದಲೂ ಕೂಡ ವಿರೋಧ ವ್ಯಕ್ತಪಡಿಸಿತು. ಅವ್ರನ್ನೇ ಆಯ್ಕೆ ಮಾಡೋದಕ್ಕೆ ಏನು ಸರ್ಕಾರಕ್ಕೆ ಅಷ್ಟು ಉತ್ಸಾಹ, ಜೊತೆಗೆ ಅವ್ರು ಹಿಂದೆ ಕೊಟ್ಟಂತ ಸ್ಟೇಟ್ಮೆಂಟ್ಗಳು, ಭುವನೇಶ್ವರಿ ಸಂಬಂಧಪಟ್ಟ ಕೊಟ್ಟಂತ ಹೇಳಿಕೆ, ಇದೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ನೀವು ಬೇರೆಯವ್ರನ್ನ ಆಯ್ಕೆ ಮಾಡಿ. ಬಾನು ಮುಷ್ತಾಕ್ಗೂ ದಸರಾ ಹಬ್ಬಕ್ಕೂ ಅಥವಾ ಚಾಮುಂಡೇಶ್ವರಿಗೂ ಏನು ಸಂಬಂಧ ಅನ್ನೋ ರೀತಿಯಾಗಿ ಪ್ರಶ್ನೆಗಳನ್ನು ಎತ್ತಿದ್ರು. ಅದಾದ್ಮೇಲೆ ಚಾಮುಂಡಿ ಚಲೋಗೆ ಕರೆ ಕೊಟ್ಟಿದ್ರು ಬಿಜೆಪಿ ನಾಯಕರು. ಸೊ ಇವತ್ತು ಬಿಜೆಪಿ ನಾಯಕರನ್ನ ಏನು ಚಾಮುಂಡಿ ಬೆಟ್ಟದತ್ತ ಹೊರಟಿದ್ರು, ಅವ್ರನ್ನ ಕುರುಬರಹಳ್ಳಿ ಸರ್ಕಲ್ ಮೈಸೂರಿನಲ್ಲಿ ವಶಕ್ಕೆ ಪಡೆಯಲಾಗಿದೆ. ನೀವೀಗ ನೋಡ್ತಾ ಇದ್ರ ದೃಶ್ಯಗಳನ್ನ. ಸೊ ಮೈಸೂರಿನ ಕುರುಬರಹಳ್ಳಿ ಸರ್ಕಲ್, ಸೊ ಇಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಕೂಡ ಸೇರಿದ ಹಾಗೆ ಅಲ್ಲಿ ಅನೇಕ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ಇದು ಚಾಮುಂಡಿ ಚಲೋಗೆ ಮುಂದಾದಂಥ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಂತಹ ಸಂದರ್ಭ. ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ಶ್ರೀವತ್ಸ ಸೇರಿದ ಹಾಗೆ ಸ್ಥಳೀಯ ಬಿಜೆಪಿ ನಾಯಕರು ಪೊಲೀಸರ ವಶಕ್ಕೆ ಹೋದ್ರು. ಇವತ್ತು ಒಂದಷ್ಟು ಮಹಿಳಾ ಕಾರ್ಯಕರ್ತರು ಕೂಡ, ಮಹಿಳಾ ಸ್ಥಳೀಯ ನಾಯಕರು ಕೂಡ ಅಲ್ಲಿ ಆಗಮಿಸಿದ್ರು. ಸೊ ಅವ್ರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ನಿಮ್ಮ ಮಗನ ಮದುವೆಗೆ ಕರೆದು ಬಾಗಿನ ಕೊಡಿ, ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶ. ಮುಲ್ಲಾಗಳ ರೀತಿ ಬಾನು ಮುಷ್ತಾಕ್ ಮಾತನಾಡಿದ್ದಾರೆ. ಕನ್ನಡಿಗರ ಕ್ಷಮೆ ಕೇಳುವ ಕೆಲಸವನ್ನು ಕೂಡ ಅವರು ಮಾಡಿಲ್ಲ. ರಾಜ್ಯದಲ್ಲಿ ಸಿಎಂ ತಾಲಿಬಾನ್ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು, ಅದನ್ನು ಹತ್ತಿಕ್ಕುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಕಾದ್ರೆ ನಿಮ್ಮ ಮಗನ ಮದುವೆಗೆ ಕರೆದು ಬಾಗಿನ ಕೊಡಿ, ದಸರಾ ಉದ್ಘಾಟನೆಗೆ ಬಾಗಿನ ಎಲ್ಲ ಕೊಡುವಂತ ನಾಟಕ ಆಡಬೇಡಿ ಅಂತ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾನು ಮುಷ್ತಾಕ್ ಅವರು ಮಾಡುವಂತ ಭಾಷಣದ ವಿಡಿಯೋನು ಕೂಡ ನಾವು ಹೊರಗೆ ಹಾಕಿ ಆಕೆಯ ನಿಜ ರೂಪವನ್ನು ಬಹಿರಂಗ ಮಾಡಿ ಆದ ನಂತರನೂ ಆಕೆ ಕನಿಷ್ಠ ಕನ್ನಡಿಗರ ಕ್ಷಮೆ ಕೇಳುವಂಥ ಕೆಲಸವನ್ನು ಮಾಡಲಿಲ್ಲ. ಹಾಗಾಗಿ ನಾವು ಅದಕ್ಕೆ ವಿರೋಧಿಸ್ತಾ ಬಂದು ಈಗ ಕೋರ್ಟನ್ನು ಕೂಡ ಅಪ್ರೋಚ್ ಮಾಡಿದ್ದೀವಿ. ಹಾಗೆ ನಮ್ಮ ಹಿಂದೂ ಜಾಗರಣ ವೇದಿಕೆಯವರು ಚಾಮುಂಡಿ ಬೆಟ್ಟ ಚಲೋ ಅಂತೇಳಿ ಹೇಳಿ ಒಂದು ಪ್ರತಿಭಟನಾ ಪಾದಯಾತ್ರೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ದಲೆ ಬಂದವ್ರನ್ನೆಲ್ಲ ಕುರುಬರಹಳ್ಳಿ ಸರ್ಕಲಲ್ಲೇ ಅರೆಸ್ಟ್ ಮಾಡಿ ಎಲ್ಲ ಕಡೆನೂ ನಮ್ಮ ಕಾರ್ಯಕರ್ತರನ್ನು ಒಂದು ರೀತಿಯಲ್ಲಿ ಅಟ್ಟಿಸ್ಕೊಂಡು ಹೋಗಿ ಅರೆಸ್ಟ್ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಇದು ಸಿದ್ದರಾಮಯ್ಯನವರು ತಾಲಿಬಾನ್ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಜನಕ್ಕೂ ಕೂಡ ಮನವರಿಕೆ ಆಗೋಗಿದೆ. ತಡೆಯೋಕ್ಕೆ ಬಂದಿದ್ವಾ? ನಿಮ್ಮ ಹೋರಾಟಗಳಿಗೆ ಏನಾದ್ರು ನಾವು ಅಡ್ಡಿಪಡಿಸಿದ್ವಾ? ನೀವೊಬ್ಬರು ಹೇಳಿ ಕೇಳಿ ಕಾನೂನು ಪದವೀಧರರಾಗಿ ಪ್ರಜಾತಂತ್ರದಲ್ಲಿ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಹಕ್ಕನ್ನು ಅವಕಾಶವನ್ನು ಕೊಟ್ಟಿದ್ದೀವಿ. ಆ ನಮ್ಮ ಹಕ್ಕನ್ನು ಅವಕಾಶವನ್ನು ಕಿತ್ಕೊಳಕ್ಕೆ ಹೋಗ್ತಾ ಇದ್ದೀರಲ್ಲ. ಅದ್ರ ಜೊತೆಗೆ ನೀವೊಬ್ಬ ಕನ್ನಡಿಗನಾಗಿ ಕನ್ನಡದ ಬಗ್ಗೆ ಇಷ್ಟು ಅಸಡ್ಡೆಯ ಮಾತುಗಳನ್ನ ಆಡಿದ್ರಲ್ಲ, ಭುವನೇಶ್ವರಿ ತಾಯಿ ಬಗ್ಗೆ ಅಸಡ್ಡೆ ಮಾತಾಡಿದ್ರಲ್ಲ, ನೀವೇ ಅಧಿಕೃತ ಸುತ್ತೋಲೆ ಮುಖಾಂತರವಾಗಿ ಒಪ್ಪಿಕೊಂಡಿರುವಂಥ ಅರಿಶಿನ ಕುಂಕುಮ ಕಲರಿನ ಬಾವುಟದ ಬಗ್ಗೆ ಬಾನು ಮುಷ್ತಾಕ್ ಕೆಟ್ಟದಾಗಿ ಮಾತಾಡಿದಾರಲ್ಲ, ಆ ಒಮ್ಮಂಗೆ ಒಂದ್ಸರಿ ಕರೆದು ಬುದ್ಧಿ ಆದರೂ ಹೇಳ್ಬಿಟ್ಟು ಕ್ಷಮೆಯಾಚನೆ ಮಾಡಿದ್ದಿದ್ರೆ ಇವತ್ತು ಈ ಪ್ರೊಟೆಸ್ಟ್ ನಾವು ಹಮ್ಮಿಕೊಳ್ತಾ ಇರಲಿಲ್ಲ. ಸುವ್ಯವಸ್ಥೆನ ಹಾಳು ಮಾಡುವಂಥವ್ರನ್ನ ಕರ್ನಾಟಕದ ನೆಲಕ್ಕೆ, ಭುವನೇಶ್ವರಿ ತಾಯಿಗೆ, ಕನ್ನಡ ಬಾವುಟಕ್ಕೆ ಅವಮಾನ ಮಾಡೋರನ್ನ ತಗೊಬಂದು ಮನೆ ಹಾಕಿ ನೀವು ಕೂರಿಸ್ಕೊಳ್ತಿದ್ರಲ್ಲ. ನಿಮ್ಮ ಮನೆಯಲ್ಲಿ ನಿಮ್ದು ಯಾವ್ದಾದ್ರು ಮದುವೆ ಕಾರ್ಯಕ್ರಮ ಇತ್ತು ಅಂತಂದರೆ, ನಿಮ್ಮ ಮಗನ ಮದುವೆ ಆಗಿದ್ರೆ ಕರ್ಕೊಂಬಂದು ನೀವು ಬಾನು ಮುಷ್ತಾಕ್ ಅವರಿಗೆ ನೀವು ಅಲ್ಲಿ ತಾಂಬೂಲ ಕೊಡಿ ನೀವು. ಆದರೆ ಇದು ಸಾಯಿ ಚಾಮುಂಡೇಶ್ವರಿಯ ಆರಾಧನಾ ಕಾರ್ಯಕ್ರಮ. ಇದು ಬಾನು ಇದು ಪ್ರತಾಪ್ ಸಿಂಹ ಅವರು ಹೇಳಿದಂಥ ಮಾತು. ನಿಮ್ಗೇನಾದ್ರೂ ಬಾಗಿನ ಕೊಡುವಂಥದ್ದಿದ್ರೆ ನಿಮ್ಮ ಮಗನ ಮದುವೆ ಕರೆದು ಬೇಕಾದ್ರೆ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ.
ನಾನೀಗ ಮೈಸೂರಿನ ಕುರುಬರಹಳ್ಳಿ ವೃತ್ತದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳ ಏನಿದೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಒಂದು ಈ ಸ್ಥಳದಲ್ಲಿ ಸಾಕಷ್ಟು ಅಂದರೆ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಅಂದರೆ ಒಂದು ಕಡೆ ಬಾನು ಮುಷ್ತಾಕ್ ಅವರನ್ನ ಪರವಾಗಿ ಈ ದಲಿತ ಮಹಾಸಭಾದವರು ನಾವು ಒಂದು ಜಾಥಾವನ್ನು ನಡೆಸ್ತೇವೆ ಅಂತೇಳಿ ಹೇಳಿದರು. ಇದರ ಜೊತೆಗೆ ಹಿಂದೂ ಜಾಗರಣಾ ವೇದಿಕೆಯವರು ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನು ವಿರೋಧಿಸಿ ನಾವು ಸಹ ಚಾಮುಂಡಿ ಚಲೋ ನಡೆಸ್ತೇವೆ ಅಂತ ಹೇಳಿದರು. ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಬರುವಂತಹ ಪ್ರತಿಯೊಬ್ಬರನ್ನು ಸಹ ಪೊಲೀಸರು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. BJPಯ ಕೆಲ ಕಾರ್ಯಕರ್ತರು ಈಗ ಅಲ್ಲಿ ಬಂದಿದ್ದಾರೆ. ಅಂದರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇವೆ, ನಮ್ಮ ಏನು ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಆರೋಪವನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ಬಂದಂತಹ ಅಂದರೆ ಚಾಮುಂಡಿ ಚಲೋ ನಡೆಸುವುದಕ್ಕೆ ಬಂದಂತಹ ಹಿಂದೂ ಜಾಗರಣಾ ವೇದಿಕೆ ಮತ್ತು BJPಯ ಸಾಕಷ್ಟು ಮುಖಂಡರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಸಹ ಏನು ದಲಿತ ಮಹಾಸಭಾದವರು ಚಾಮುಂಡಿ ಚಲೋಗೆ ಒಂದು ಕರೆಯನ್ನು ಕೊಟ್ಟಿದ್ರು, ನಾವು ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳಿದರು. ಸೊ ಅವರಿಗೂ ಸಹ ಒಂದು ಅವಕಾಶವನ್ನು ಪೊಲೀಸರು ಕಲ್ಪಿಸಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆಯಲ್ಲಿ ನಾಕಾಬಂದಿಯನ್ನು ಮಾಡಲಾಗಿದೆ, ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಯಾರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಇವತ್ತು ಅಂದರೆ ಜಾಥಾವನ್ನು ನಡೆಸ್ತಾರೆ, ಯಾರಿಗೂ ಸಹ ಅನುಮತಿಯನ್ನು ನೀಡಿಲ್ಲ. ಹೀಗಾಗಿ ಅನುಮತಿ ನಿರಾಕರಣೆ ಹಿನ್ನೆಲೆಯಲ್ಲಿ ಯಾರು ಇಲ್ಲಿಗೆ ಸ್ಥಳಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಬರ್ತಾರೆ ಅವರೆಲ್ಲರನ್ನೂ ಸಹ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಅನುಮತಿ ನೀಡಿ ಏನು ಪತ್ರವನ್ನು ನೀಡಿದರು, ಆ ಸಂದರ್ಭದಲ್ಲಿ ಎರಡೂ ಸಂಘಟನೆಗಳಿಗೂ ಸಹ ತಿಳಿಸಿದರು ಯಾವುದೇ ಕಾರಣಕ್ಕೂ ಈ ಚಾಮುಂಡಿ ಬೆಟ್ಟಕ್ಕೆ ಜಾಥಾ ಆಗಲಿ ಅಥವಾ ರ್ಯಾಲಿ ನಡೆಸೋದಾಗಲಿ ಯಾವುದಕ್ಕೂ ಸಹ ಅನುಮತಿಯನ್ನು ನೀಡಲಾಗೋದಿಲ್ಲ ಅಂತೇಳಿ ಪರ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಒಂದು ಬಿಗುವಿನ ವಾತಾವರಣ ಸ್ಥಳದಲ್ಲಿ ನಿರ್ಮಾಣವಾಗಿತ್ತು. ಹೀಗಾಗಿ ಪೊಲೀಸರು ಎರಡೂ ಕಡೆಯವರೆಗೂ ಅನುಮತಿಯನ್ನು ನಿರಾಕರಿಸುವುದರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದ ಪ್ರತಿಭಟನೆ ರ್ಯಾಲಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ್ರು. ಈಗಲೂ ಸಹ ಆ ಒಂದು ಪರಿಶೀಲನೆ ನಡೆಸುವಂತಹ ಕೆಲಸ ಮುಂದುವರೆದಿದೆ. ಯಾರು ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾ ಇದ್ದಾರೆ ಅವರನ್ನು ಪರಿಶೀಲನೆ ನಡೆಸಿ ನಂತರ ಕಳಿಸುವಂಥ ಕೆಲಸ ಆಗ್ತಾ ಇದೆ. ರ್ಯಾಲಿ ಆಗಲಿ ಅಥವಾ ಯಾವುದೇ ರೀತಿಯಂಥ ಜಾಥವಾಗಲಿ ಅಥವಾ ಚಾಮುಂಡಿ ಚಲೋಗೆ ಅವಕಾಶವನ್ನು ನಾವು ಕೊಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ತದೆ, ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ನಾವು ನೀಡೋದಿಲ್ಲ ಅಂತೇಳಿ ಎಲ್ಲರನ್ನೂ ಸಹ ಪರಿಶೀಲನೆ ಮಾಡಿ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ BJP ಮುಖಂಡರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೂ ಸಹ ಪೊಲೀಸರ ಅನುಮತಿಯನ್ನು ನಾವು ಪಡಿಬೇಕಾ ಅಂತೇಳಿ. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಒಂದು ಜಂಕ್ಷನ್ ಏನಿದೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನೂರಾರು ಪೊಲೀಸರನ್ನು ಈಗ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಅಂದರೆ ಇಲ್ಲಿ ಬರುವಂಥವರು ಅಂದರೆ ಮುಂದೆ ಆ ರ್ಯಾಲಿಯನ್ನು ನಡೆಸ್ಬೋದು ಮತ್ತು ಪೊಲೀಸರ ಅನುಮತಿ ಇಲ್ಲದೆ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂತಹ ಕೆಲಸ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಭದ್ರತೆಯನ್ನು ಈಗಲೂ ಸಹ ಮುಂದುವರಿಸಿದ್ದಾರೆ. DCPಗಳಾದಂತಹ ಸುಂದರ್ರಾಜ್ ಮತ್ತು ಬಿಂದುಮಣಿ ಇಬ್ಬರೂ ಸಹ ಸ್ಥಳದಲ್ಲಿ ಮುಖಾಮು ಹೂಡಿ ಅಲ್ಲಿ ಎಲ್ಲ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH